ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನ ಇಣಚಗಲ್ ಗ್ರಾಮದ 2025 ಹಾಗೂ 2026ನೇ ಅಲ್ಪಸಂಖ್ಯಾತರ ಮುರಾರ್ಜಿ ದೇಸಾಯಿ ವಸತಿ ಶಾಲೆ ಹಾಗೂ ಪದವಿ ಪೂರ್ವ ಕಾಲೇಜು ಇಣಚಗಲ್ ವಾರ್ಷಿಕೋತ್ಸವ ಹಾಗೂ ಸ್ನೇಹ ಸಮ್ಮೇಳನಕ್ಕೆ ರಮೇಶ್ ಪಾಟೀಲ್ ಪ್ರಾಂಶುಪಾಲರವರ ಅಧ್ಯಕ್ಷತೆಯಲ್ಲಿ ವಿದ್ಯಾರ್ಥಿಗಳ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಅವರ ಸರ್ವತೋಮುಖ ಅಭಿವೃದ್ಧಿಗೆ ಪೂರಕವಾದ ವಾತಾವರಣ ಸೃಷ್ಟಿಸುವ ನಿಟ್ಟಿನಲ್ಲಿ ಶಿಕ್ಷಕ ವೃಂದ ಮಕ್ಕಳಿಂದ ನಾನಾ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಬೇಕು. ಮಕ್ಕಳು ದೇಶದ ಆಸ್ತಿ. ಪಾಲಕರು ಮಕ್ಕಳ ಅಭಿರುಚಿಗೆ ತಕ್ಕಂತೆ ಅವರ ಉನ್ನತ ಶಿಕ್ಷಣಕ್ಕೆ ಪ್ರೋತ್ಸಾಹಿಸಬೇಕು. ಮಕ್ಕಳು ಸಮಾಜಕ್ಕೆ ಏನಾದರೂ ಕೊಡುಗೆ ನೀಡುವ ನಿಟ್ಟಿನಲ್ಲಿ ಪ್ರಯತ್ನಿಸಬೇಕು. ಮಕ್ಕಳಿಗೆ ಒಳ್ಳೆಯ ಬೋಧನೆ ಮಾಡುವುದು ಶಿಕ್ಷಕರ ಮಹತ್ತರ ಜವಾಬ್ದಾರಿಯಾಗಿದೆ ಎಂದು ಹನುಮಂತ್ ಬೈರವಾಡಗಿ ಎಸ್ಡಿಎಂಸಿ ಅಧ್ಯಕ್ಷರು ಇಣಚಗಲ್ ರವರು ಮಾತನಾಡಿದರು. ಮಕ್ಕಳಲ್ಲಿ ಒಳ್ಳೆಯ ಗುಣಮಟ್ಟದ ಶಿಕ್ಷಣ ನೀಡುವುದರ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಭಾಗವಹಿಸುವುದರ ಮೂಲಕ ತಮ್ಮ ಪ್ರತಿಭೆಗಳನ್ನ ಅನಾವರಣಗೊಳಿಸಲು ಇಂತಹ ವಾರ್ಷಿಕೋತ್ಸವ ಕಾರ್ಯಕ್ರಮಗಳು ಸಹಾಯಕವಾಗುತ್ತದೆ ಎಂದರು. ಮಕ್ಕಳು ಶಿಕ್ಷಣದ ಜೊತೆಗೆ ಒಳ್ಳೆಯ ಆಚಾರ ವಿಚಾರ ಸಂಸ್ಕೃತಿ ರೂಢಿಸಿಕೊಳ್ಳುವುದು ಅವಶ್ಯವಾಗಿದೆ. ಸಾಧನೆ ಮಾಡಲು ಶಿಕ್ಷಣ ಮುಖ್ಯವಲ್ಲ, ಸಾಧಿಸುವ ಛಲ ಹೊಂದಿದ್ದರೆ ಶಿಕ್ಷಣದ ಜೊತೆಗೆ ಏನಾದರೂ ಸಾಧನೆ ಮಾಡಬಹುದು. ಸಾಧನೆಯನ್ನ ಮಾಡುವುದಕ್ಕಾಗಿ ನಿರಂತರವಾಗಿ ಶ್ರಮಿಸುತ್ತಿರುವ ಶಿಕ್ಷಕರ ಶ್ರಮ ಮುಖ್ಯವಾಗಿದೆ. ಆ ಒಂದು ಶ್ರಮದಿಂದ ನಮ್ಮ ಶಾಲೆಯು ಒಂದು ಪ್ರತಿಷ್ಠಿತ ವಿದ್ಯಾರ್ಥಿಗಳು ಅಧ್ಯಯನ ಮಾಡುತ್ತಿರುವುದು ನಿದರ್ಶನವಾಗಿದೆ. ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣದೊಂದಿಗೆ ಭಾರತದ ಭವ್ಯ ಸಂಸ್ಕೃತಿ ಹಾಗೂ ಸಂಸ್ಕಾರಗಳನ್ನ ಕಲಿಸಿಕೊಡಬೇಕು. ಮಕ್ಕಳು ಸಮಾಜದ ಭವಿಷ್ಯವಾಗಿದ್ದಾರೆ. ಅವರ ಕುರಿತು ಹೆಚ್ಚಿನ ಕಾಳಜಿ ಪಾಲಕರು ವಹಿಸಬೇಕು ಎಂದು ಅಬ್ದುಲ್ ಸರ್ ಅವರು ಹೇಳಿದ್ರು. ಈ ರೀತಿ ಪ್ರತಿಭಾ ಪುರಸ್ಕಾರ ಪ್ರತಿಭಾವಂತರನ್ನ ಗುರುತಿಸುವ ಕಾರ್ಯಕ್ರಮಗಳನ್ನ ಮಾಡಲು ನಿಮ್ಮೆಲ್ಲರ ಸಹಕಾರ ಅಗತ್ಯವಾಗಿದೆ ಎಂದು ಮುದ್ದು ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕಲಾ ಪ್ರದರ್ಶನಕ್ಕೆ ಮೆರುಗು ತಂದವು. ತಂದೆಯಿಂದ ಪಡೆದ ಗತ್ತು, ತಾಯಿ ಕೊಡುವ ಕೈತುತ್ತು, ಶಿಕ್ಷಕರಿಂದ ಕಲಿತ ಶಿಸ್ತು, ಸ್ವಂತ ದುಡಿದು ತಿನ್ನುವುದೇ ಜೀವನದ ನಿಯತ್ತು. ಆರೋಗ್ಯಕ್ಕಿಂತ ದೊಡ್ಡ ಭಾಗ್ಯವಿಲ್ಲ, ನೆಮ್ಮದಿಗಿಂತ ದೊಡ್ಡ ಆಸ್ತಿ ಇಲ್ಲ, ವಿದ್ಯೆಗಿಂತ ದೊಡ್ಡ ಆಭರಣವಿಲ್ಲ, ಗುರುವಿಗಿಂತ ದೊಡ್ಡ ಮಾರ್ಗದರ್ಶಕರಿಲ್ಲ, ಕಾಯಕಕ್ಕಿಂತ ದೊಡ್ಡ ಕೈಲಾಸವಿಲ್ಲ. ಅಡುಗೆ ಹಾಳಿದರೆ ಒಂದು ದಿನ ನಷ್ಟ, ಬೆಳೆ ಹಾಳಾದರೆ ಒಂದು ವರ್ಷ ನಷ್ಟ, ಆದರೆ ವಿದ್ಯಾಭ್ಯಾಸ ಹಾಳಾದರೆ ಇಡೀ ಬದುಕೇ ನಷ್ಟ. ವಿದ್ಯೆಯನ್ನು ಸೋಲಿಸುವ ಅಸ್ತ್ರ ಪ್ರಪಂಚದಲ್ಲಿ ಯಾವುದೂ ಇಲ್ಲ. ಒತ್ತವರ ಆಶೀರ್ವಾದ ಮೀರಿದ ಶಕ್ತಿ ಸೃಷ್ಟಿಸುವಲ್ಲಿ ಇಲ್ಲವೇ ಇಲ್ಲ. ಇಣಚಗಲ್ ಶಾಲೆಯಲ್ಲಿ ವಿದ್ಯೆಯನ್ನ ಕಲಿತು ನೋಡು, ಎತ್ತವರಿಗೆ ತಲೆಬಾಗಿ ನೋಡು, ಇವೆರಡು ಜೀವನದ ಪಾಠಕ್ಕೆ ಒಮ್ಮೆ ಅರಿತು ನೋಡು ಎಂದು ಗೌಡಪ್ಪ ಬಾಚಿಮಟ್ಟಿ ದೈಹಿಕ ಶಿಕ್ಷಕರವರು ಮಕ್ಕಳಿಗೆ ಕಿವಿಮಾತು ಹೇಳಿದ್ರು. ಈ ಕಾರ್ಯಕ್ರಮಕ್ಕೆ ಎಸ್ಎಸ್ ಅಂಗಡಿ ಪ್ರಾಚಾರ್ಯರು ಮುದ್ದೇಬಿಹಾಳ ಡಾಕ್ಟರ್ ಎಸ್ಕೆ ಅರ್ನಾಳ್, ಎಂಜಿಎಂಕೆ ಶಾಲೆಯ ಪ್ರಾಚಾರ್ಯರು ಡಾಕ್ಟರ್ ಸಂದೀಪ್ ಬಿರಾದರ್, ವೈದ್ಯಾಧಿಕಾರಿಗಳು ಇಣಚಗಲ್ ಇನಾಮದಾರ್ ನಾಗರಾಜ್ ಕನ್ನೊಳ್ಳಿ, ಶಾಲೆಯ ಗುರುಗಳಾದ ಗುಲಾಂ ನಬಿ, ವಿಶ್ವನಾಥ್ ಅಂಗಡಿ, ಶಿವರಾಜ್ ದೇಸಾಯಿ, ಮಾಧವ್ ಇಂಗಳಗೇರಿ, ಕೇಶವ ಸೂರಜ್, ಗುರುಮಾತೆಯರಾದ ಶ್ರೀಮತಿ ಭಾಗ್ಯಶ್ರೀ ಹುಸೇನ್ ನಬಿ, ವಾಲೇಕರ್ ಶಬಾನಾ, ಸೈನಜಾ, ಗಂಗಾ ಪಾಟೀಲ್, ಪವಿತ್ರ ಸಜ್ಜನ್, ಗೀತಾ ಲಕ್ಷ್ಮಿ, ಸವಿತಾ, ಭಾರತಿ, ಕವಿತಾ ಹಾಗೂ ಶಾಲೆಯ ಸಿಬ್ಬಂದಿ ವರ್ಗ, ಮಕ್ಕಳ ಪಾಲಕರು, ಇಣಚಗಲ್ ಗ್ರಾಮದ ಹಿರಿಯರು, ಯುವಕರು ಉಪಸ್ಥಿತರಿದ್ದರು. ಪ್ರಕಾಶ್ ರಾಠೋಡ್ ರವರು ನಿರೂಪಣೆ ಮಾಡಿದ್ರು. ನಿಂಗನಗೌಡ ಹಿರೇಗೌಡ್ರವರು, ವೀಣಾ ಹಿರೇಮಠರವರು ಪ್ರಾಸ್ತಾವಿಕ ಸ್ವಾಗತ, ಪ್ರಶಾಂತ್ ನರಸೊಣಗಿ ಅವರು ವಂದನಾರ್ಪಣೆ ಮಾಡಿದ್ರು. ವರದಿ ಅಬ್ಬಾಸ್ ಅಲಿ, ಹಾವೇರಿ, ಹಂಸ ಟಿವಿ ಉಪಸಂಪಾದಕರು.